ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಎಂಟ್ರಿ ಆಗುತ್ತಾ ಫ್ರಾನ್ಸ್? ಯುಕೆ, ಫ್ರಾನ್ಸ್, ಜರ್ಮನಿ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟರೆ ಆಗಿನ ಪರಿಸ್ಥಿತಿ ಏನಾಗಬಹುದು? ಅಮೆರಿಕ ಜೊತೆಗೂಡಿ ಇರಾನ್ ಮೇಲೆ ದಾಳಿ ನಡೆದಿದ್ದೇ ಆದರೆ ಯುಕೆ, ಫ್ರಾನ್ಸ್, ಜರ್ಮನಿಯ ಪಾಡೇನು? ಅವ್ರೇನು ಮಾಡ್ತಾರೆ? ಅವ್ರ ಸ್ಟ್ಯಾಂಡ್ ಏನು? ಇರಾನ್ಗೆ ವಾರ್ನಿಂಗ್ ಕೊಟ್ಟಂತಹ ಕತಾರ್ ನಮ್ಮ ಹಾನಿಗೆ ತಕ್ಕ ಬೆಲೆ ತೆರಬೇಕಾಗತ್ತೆ ಅನ್ನುವ ಎಚ್ಚರಿಕೆಯ ಸಂದೇಶವನ್ನ, ಯಾಕಂದ್ರೆ ನೇರ ದಾಳಿ ನಡೆಸಿದ್ದು ಇಸ್ರೇಲ್, ಅದಕ್ಕೆ ಸಾಥ್ ಕೊಟ್ಟಿದ್ದು ಅಮೆರಿಕ. ಇವರ ಕೋಪ ತಾಪ ಅಥವಾ ಅವರ ದಾಳಿಗಳಿಗೆ ನಡಬೇಕಾಗಿದ್ದು ಕೂಡ ಅವರಿಬ್ಬರ ಮೇಲೆ ನೇರವಾಗಿ. ಅದರ ಬದಲಾಗಿ ಗಲ್ಫ್ ನಾದ್ಯಂತ ಈ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಅಮೆರಿಕದ ವಾಯುನೆಲೆಗಳು ಎಲ್ಲೆಲ್ಲಿಲ್ಲೇ ಎಲ್ಲವನ್ನು ಕೂಡ ಉಳಿಸಿ ಮಾಡಬೇಕು ಅನ್ನುವಂತಹ ಪಣವನ್ನು ತೊಟ್ಟು ಈ ಹೋರಾಟವನ್ನು ಇರಾನ್ ಮುಂದುವರೆಸಿದೆ. ಇದರ ಪರಿಣಾಮವಾಗಿ ಎಲ್ಲರನ್ನೂ ಕೂಡ ಕೆಣಕಿದಂತಾಗಿದೆ. ಎಲ್ಲರೂ ಕೂಡ ಈಗ ಇರಾನ್ಗೆ ವಾರ್ನ್ ಮಾಡುವಂತಹ ಕೆಲಸವನ್ನು ಮುಂದುವರೆಸಿದ್ದಾರಾದರೂ ಕೂಡ ಇರಾನ್ ಡೋಂಟ್ ಕೇರ್ ಅಂತ ತನ್ನ ದಾಳಿಯನ್ನು ಕೂಡ ಮುಂದುವರಿಸ್ಕೊಳ್ತಾ ಸಾಗ್ತಾ ಇದೆ. ಈಗ ಇರಾನ್ ಜೊತೆಗೆ ಯಾರ್ಯಾರು ನಿಲ್ತಾರೆ? ಯುಕೆ, ಫ್ರಾನ್ಸ್, ಜರ್ಮನಿ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಆಗ ಪರಿಸ್ಥಿತಿ, ಯುದ್ಧದ ಸನ್ನಿವೇಶ ಯಾವ ಹಂತಕ್ಕೆ ಹೋಗಬಹುದು? ಅಮೆರಿಕ ಜೊತೆಗೂಡಿ ಈ ಇರಾನ್ನ ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ ರಾಷ್ಟ್ರಗಳು ಕೈ ಜೋಡಿಸಿವೆ. ಅದು ಯುದ್ಧ ಭೂಮಿಗೆ ಇಳಿದಂತಹ ಸಂದರ್ಭದಲ್ಲಿ ಆಗಬಹುದಾದಂತಹ ಪರಿಣಾಮಗಳನ್ನ ಫೇಸ್ ಮಾಡಲಿಕ್ಕೆ ಇರಾನ್ ಸಜ್ಜುಗೊಂಡಿದ್ಯಾ? ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ನಾವು ಯಾವುದೇ ಮಾತುಕತೆಗೆ ಸಿದ್ಧರಿಲ್ಲ, ನಮ್ದೇನಿದ್ರು ಹೋರಾಟ, ಸೇಡಿಗೆ ಸೇಡನ್ನ, ಮುಯಿಗೆ ಮುಯ್ಯನ್ನ ತೀರಿಸ್ಕೊಳ್ತೀವಿ ಅನ್ನುವಂತಹ ಪಣವನ್ನು ಕೂಡ ತೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಯುಕೆ, ಫ್ರಾನ್ಸ್ ಮತ್ತು ಜರ್ಮನಿ ಈಗ ಯುದ್ಧ ಭೂಮಿಗೆ ಇಳಿದಂತಹ ಸಂದರ್ಭದಲ್ಲಿ ಆಗಬಹುದಾದಂತಹ ಸಮಸ್ಯೆಗಳೇನು? ಅದಕ್ಕೆ ಸಂಬಂಧಿತವಾಗಿ ಈಗ ಏನು ಮಾಡ್ತಾ ಇವೆ ಈ ದೇಶಗಳು? ನೋಡಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ಮುಖ್ಯವಾಗಿ ಅಮೆರಿಕದ ಏನು ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೆರಿಕದ ವಾಯುನೆಲೆಗಳು ಮತ್ತು ನೌಕಾನೆಲೆಗಳನ್ನು ಧ್ವಂಸ ಮಾಡಿದಂಥ ಬೆನ್ನಲ್ಲೇ ಅಮೆರಿಕ, ಫ್ರಾನ್ಸ್, ಜರ್ಮನಿ ಮತ್ತು ಬ್ರಿಟನ್ನ ನೆರವನ್ನು ಕೂಡ ಕೇಳ್ಕೊಂಡಿತ್ತು. ಮಧ್ಯಪ್ರಾಚ್ಯದಲ್ಲಿರುವಂಥ ವಾಯುನೆಲೆಗಳನ್ನು ಬಳಸ್ಕೊಳ್ಳಿಕ್ಕೆ ಅನುಮತಿಯನ್ನು ಕೂಡ ಕೇಳಿತ್ತು. ಸೊ ಹೀಗಾಗಿ ಈ ಮೂರು ದೇಶಗಳು ಕೂಡ ಈಗ ಸದ್ಯಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಇದನ್ನು ಹೊರತುಪಡಿಸಿ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿ ಇರುವಂತದ್ದು. ಸೊ ಹೀಗಾಗಿ ಅಮೆರಿಕ ಮತ್ತೆ ಇಸ್ರೇಲ್ಗೆ ಫ್ರಾನ್ಸ್, ಜರ್ಮನಿ ಮತ್ತೆ ಬ್ರಿಟನ್ನ ಬೆಂಬಲವೂ ಕೂಡ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಉದ್ವಿಗ್ನ ಪರಿಸ್ಥಿತಿ ನಡೀತಾ ಇದೆ, ಅಥವಾ ಈ ಪರಿಸ್ಥಿತಿಯಲ್ಲಿ ಅತಿ ದೊಡ್ಡ ಬೆಳವಣಿಗೆ ಅಂತಾನೂ ಕೂಡ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಮತ್ತೊಂದು ಕಡೆಗೆ ಇರಾನ್ನ ಜೊತೆಗೆ ರಷ್ಯಾ ಕೂಡ ನಿಂತ್ಕೊಂಡಿರುವಂತದ್ದು. ಖಮೇನಿ ಹತ್ಯೆ ಆದ ಬಳಿಕ ರಷ್ಯಾ ಸೇರಿದಂತೆ ಬೇರೆ ಬೇರೆ ಪ್ರಮುಖ ದೇಶಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಚೀನಾ ಕೂಡ ರಷ್ಯಾದ ಜೊತೆಗೂ ಕೂಡ ಇರಾನ್ಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಸೊ ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಮೂರನೇ ಮಹಾಯುದ್ಧಕ್ಕೂ ಕೂಡ ಇದು ನಾಂದಿ ಆಗಬಹುದಾದಂತಹ ಸಾಧ್ಯತೆಗಳಿದಾವೆ. ಆದ್ರೆ ಈ ಒಂದು ಯುದ್ಧೋನ್ಮಾದದ ಪರಿಸ್ಥಿತಿ ಎಷ್ಟು ದಿನಗಳ ಕಾಲ ಇರುತ್ತೆ ಅನ್ನೋದ್ರ ಮೇಲೆ ಭವಿಷ್ಯವನ್ನ ಕೂಡ ನಿರ್ಧರಿಸಬಹುದು. ಬಹಳಷ್ಟು ಸುದೀರ್ಘ ದಿನಗಳ ಕಾಲ ಈ ಒಂದು ಪರಿಸ್ಥಿತಿಗಳು ಮುಂದುವರೆದ್ರೆ ಆಗ ಇತರ ದೇಶಗಳು ಕೂಡ ಇದರಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳಿದಾವೆ. ಒನ್ಸ್ ಈ ಮೂರು ದೇಶಗಳನ್ನು ಹೊರತುಪಡಿಸಿ, ಅಂದ್ರೆ ಅಮೆರಿಕ, ಇಸ್ರೇಲ್ ಮತ್ತೆ ಇರಾನ್ ಅನ್ನ ಹೊರತುಪಡಿಸಿ ನಾಲ್ಕನೇ ದೇಶ ಏನಾದ್ರೂ ನೇರವಾಗಿ ಯುದ್ಧದಲ್ಲಿ ಎಂಟ್ರಿ ಆದಂತ ಸಂದರ್ಭದಲ್ಲಿ ಬಹುತೇಕ ಅದು ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಗುವ ಸಾಧ್ಯತೆಗಳು ಬಹಳಷ್ಟು ದಟ್ಟವಾಗಿದ್ದಾವೆ. ದಿವ್ಯಾ.